ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನೋ ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯ 17-18 ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಓದ್ಕೊಳ್ಳೋಣವಾ? ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ. ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರುವ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಯಬೂಸಿಯರು ವಾಸವಾಗಿರುವ ದೇಶಕ್ಕೆ ಬರಮಾಡುವನೆಂದು ನಿರ್ಣಯಿಸಿದ್ದೇನೆ ಎಂಬುದಾಗಿ ನನಗೆ ಹೇಳಿದನೆಂದು ತಿಳಿಸು. ಅವರು ನಿನ್ನ ಮಾತಿಗೆ ಕಿವಿಗೊಡುವರು. ನೀನು ಇಸ್ರಾಯೇಲರ ಹಿರಿಯರಿಗೂ ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯರ ದೇವರಾಗಿರುವ ಯೆಹೋವನು ನಮಗೆ ಪ್ರತ್ಯಕ್ಷನಾದನು. ಆದುದರಿಂದ ನಾವು ಅರಣ್ಯದಲ್ಲಿ 3 ದಿನದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ, ಅಪ್ಪಣೆ ಆಗಬೇಕೆಂದು ಕೇಳಿಕೊಳ್ಳಿರಿ ಅಂತ ಹೇಳುವಂತ ದೇವರವನ್ನ ಕಳಿಸ್ತಾರೆ. ಇಬ್ರಿಯರಿಗೆ ಆತನು ಅಬ್ರಾಮ್, ಈಸಾಕ್, ಯಾಕೋಬನ ದೇವರಾಗಿದ್ದಾನೆ, ಆದರೆ ಫರೋಹನಿಗೆ ಇಬ್ರಿಯರ ದೇವರಾಗಿದ್ದಾನೆ. ಸರಿನಾ? ಇಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯ. ಫರೋಹನಿಗೆ ಇಬ್ರಿಯ ದೇವರು, ಆದರೆ ಇಸ್ರಾಯೇಲರಿಗೆ ಅಬ್ರಾಮ್, ಈಸಾಕ್, ಯಾಕೋಬರ ದೇವರು. ಈಗ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಮೋಶೆಗೆ, ನೋಡಪ್ಪ, ನೀನ್ ಹೋಗು, ನಾನು ನಿಮಗೆ ಈ 7 ಜನಾಂಗಗಳು ವಾಸ ಮಾಡುವಂತ ದೇಶವನ್ನ ನಿಮಗೆ ಕೊಡೋದಕ್ಕೋಸ್ಕರವಾಗಿ ದೇವರು ನನ್ನನ್ನು ಕಳಿಸಿದ್ದಾರೆ. ಮಾತ್ರವಲ್ಲದೆ ಈ ಓಟದ ಎಲ್ಡರ್ಸ್, ಹಿರಿಯರ ಹತ್ರ ಹೋಗು. ಇದರ್ಥ ಏನೆಂಬುದಾಗಿ ನಾವು ನೋಡುವಾಗ, ನಾವು ಕೆಲವು ವೇಳೆ ಹಿರಿಯರ ಹತ್ರ ಹೋಗೋದಿಲ್ಲ, ಕೆಲವು ಎಕ್ಸ್ಪೀರಿಯನ್ಸ್ ಪೀಪಲ್ ಹತ್ರ ಹೋಗೋದಿಲ್ಲ. ನಾವು ಯಾವಾಗಲೂ ಎಕ್ಸ್ಪೀರಿಯನ್ಸ್ ಪೀಪಲ್ ಹತ್ರ ಹೋದಾಗ ಖಂಡಿತವಾಗಿ ನಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಉಂಟಾಗುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಎಕ್ಸ್ಪೀರಿಯನ್ಸ್ ಇರಬೇಕು, ದೇವರೊಂದಿಗೆ ನಡೆಯೋರು ಸಹ ಆಗಿರ್ಬೇಕು. ಸೊ ಹೀಗಾಗಿ ದೇವರು ಇವನನ್ನ, ನೀನು ಇಸ್ರಾಯೇಲರ ಹಿರಿಯರ ಹತ್ರ ಹೋಗಿ ಅವ್ರ ಹತ್ರ ಈ ವಿಷಯ ಎಲ್ಲ ಹೇಳು. ಮಾತ್ರವಲ್ಲದೆ ನಾವು ಯೆಹೋವನಿಗೆ ಯಜ್ಞ ಮಾಡಬೇಕಾಗಿ ಬರಬೇಕಾಗಿದೆ ಎಂಬುದಾಗಿ ಸಹ ಹೇಳು. ಅವಾಗ ಜನ ಖಂಡಿತವಾಗಿ ಅರ್ಥ ಮಾಡ್ಕೊಳ್ತಾರೆ ಎಂಬುದಾಗಿ ದೇವರವನ್ನ ಹೇಳಿ ಕಳಿಸ್ತಾರೆ. ಸೊ ಈಗ ಇಲ್ಲಿ ನಾವು ನೋಡ್ತೀವಿ, ಫರೋಹ ಒಂದು ಅಡ್ಡಿ ಆಗಿದ್ದಾನೆ ಇಸ್ರಾಯೇಲರು ಬಿಡುಗಡೆ ಆಗಕ್ಕೆ. ಸೇವೆಗಳಲ್ಲೂ ಸಹ ಸೈತಾನ್ ಅಡ್ಡಿ ಆಗಿದ್ದಾನೆ. ಮಂತ್ರತಂತ್ರ ಶಕ್ತಿಗಳ ಅಡ್ಡಿ ಆಗಿರ್ಬೋದು. ನಿಮ್ಮ ಏರಿಯಾದಲ್ಲಿ ಗೊತ್ತಿಲ್ಲ ಯಾವ್ದು ಅಡ್ಡಿ ಆಗಿದೆ. ಅಡ್ಡಿ ಎಷ್ಟೇ ದೊಡ್ಡದಾಗಿದ್ರು ಅದಕ್ಕಿಂತ ದೊಡ್ಡವರು ದೇವರಾಗಿದ್ದಾರೆ. ಲೋಕದಲ್ಲಿರುವ ಆತನಿಗಿಂತಲೂ ನಮ್ಮೊಳಗಿರುವ ಆತನು ಹೆಚ್ಚಿನವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹೀಗಾಗಿ ನಿಮ್ಗೇನೇ ಅಡ್ಡಿ ಆಗಿದ್ರು ಅದನ್ನ ನೋಡ್ಬೇಡಿ, ನಿಮ್ಮನ್ನ ಕಳಿಸಿದಾತನಾದ ಕರ್ತನನ್ನೇ ನೀವು ನೋಡೋರಾಗಿರಿ. ಅಲ್ಲಿ ನೀವು ಅನೇಕರನ್ನ ದೇವರ ಕಡೆಗೆ ನಡೆಸ್ತೀರಾ. ಕರ್ತನು ನಿಮ್ಮನ್ನ ಪಾತ್ರೆಯಾಗಿ ಉಪಯೋಗಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ್ವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದಪ್ಪ, ಅಬ್ರಾಮ್, ಈಸಾಕ್, ಯಾಕೋಬನ ದೇವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ ಹೇಳಿ, ನಿನ್ನ ಸಾನ್ನಿಧ್ಯ ನಮ್ಮೊಂದಿಗಿದೆ ಎಂಬುದಾಗಿ ಹೇಳಿ, ನಾವು ಆ ಗ್ಯಾರಂಟಿಯಿಂದ ಮುಂದೆ ಹೋಗ್ಲಿಕ್ಕೆ ಆಗುವಂತೆ ಕೃಪೆ ಕೊಡು ದೇವರೇ. ಸೇವೆಯಲ್ಲಿ ಯಾರ್ಯಾರು ಭಯ ಪಡ್ತಾ ಇದ್ದಾರೋ ಗೊತ್ತಿಲ್ಲ, ಅಥವಾ ದೇವರಿಗಾಗಿ ಸುವಾರ್ತೆ ಸಾರಕ್ಕೆ ಯಾರ್ಯಾರು ಭಯ ಪಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ದೇವರೇ, ಅದನ್ನೆಲ್ಲ ಜಯಿಸಿ ನಿಲ್ಲುವಾಗ ಎಲ್ರಿಗೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ
ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದ